ಶ್ರೀ ಕೆಂಪೇಗೌಡ ಜಿಂಕೆ ಪಾರ್ಕ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಇಂದು ಜಿಂಕೆ ಪಾರ್ಕ್ನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಮಾರಂಭದಲ್ಲಿ ಜಾತ್ಯತೀತ ಜನತಾದಳದ ಬೆಂಗಳೂರು ಪಶ್ಚಿಮ ನಗರ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಟಿ. ತಿಮ್ಮೇಗೌಡ ಅವರು ಭಾಗವಹಿಸಿದರು. ಅಲ್ಲದೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಎಲ್. ಎ. ರವಿಸುಬ್ರಹ್ಮಣ್ಯ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿ ಅವರ ಆದರ್ಶಗಳು ಮತ್ತು ಸಮಾಜಕ್ಕೆ ನೀಡಿದ ಅಪಾರ ಕೊಡುಗೆಯನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ಸಿ. ಗೋವಿಂದರಾಜು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ಜಿಂಕೆ ಪಾರ್ಕ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಗೋವಿಂದರಾಜು, ಸಂಘದ ಪದಾಧಿಕಾರಿಗಳು, ವಿವಿಧ ಸಂಘಗಳ ಅಧ್ಯಕ್ಷರು, ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಭಕ್ತಿ, ಗೌರವ ಮತ್ತು ಸಂಭ್ರಮದಿಂದ ಆಚರಿಸಿದರು. ಪುಷ್ಪನಮನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಾರ್ವಜನಿಕರ ಭರ್ಜರಿ ಭಾಗವಹಿಸುವಿಕೆಯೊಂದಿಗೆ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ವಿಜೃಂಭಣೆಯಿಂದ ಮತ್ತು ಯಶಸ್ವಿಯಾಗಿ ನೆರವೇರಿತು. ತಿಮ್ಮೇಗೌಡರಿಗೂ ಕೂಡ ತುಂಬ ಸ್ವಾಗತವನ್ನು ಕೋರುತ್ತಾ ಈ ವರ್ಷ ಎಲ್ಲ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಗವಿಗಂಗಾಧರೇಶ್ವರ ಅರ್ಚಕರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಗವಿಗಂಗಾಧರೇಶ್ವರ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ನಮ್ಮೆಲ್ಲರಿಗೂ ಆಸೆ, ಎಲ್ಲರಿಗೂ ಆಸೆ. ನೀವು ಅದ್ರೊಳಗಡೆ ಮೀನು ಮತ್ತೆ ಪಕ್ಷಿ ಎಲ್ಲ ಇದು ಮಾಡ್ತೀನಿ ಅಂತಾರಲ್ಲ, ಸೆಂಟ್ರಲ್ಲಿ ಒಂದು ಮೊದಲು ಅಲ್ಲಿ ಕಾರಂಜಿ ಮಾಡಿದ್ರು, ಅಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಮನವಿ. ಪ್ರಯತ್ನ ಮಾಡೋಣ. ಫೀಸಿಬಿಲಿಟಿ ಅನ್ನುವಂಥದ್ದು 1 ಮೀಟರ್ ಹೂಳು ಎತ್ತಬೇಕು ಅಂತ ಹೇಳಿ ಎಸ್ಟಿಮೇಷನ್ ಮಾಡಿದ್ದಾರೆ. ಆದರೆ ಅದರ ಒಳಗಡೆ ಹೋದರೆ 10 ಅಡಿ 12 ಅಡಿ ಎತ್ತಿದ್ರು ಮುಳುಗೋಗ್ತಾ ಇತ್ತು JCB. ಆ ಥರ ಇದೆ. ನಾಳೆ ನಾವೇನಾದರೂ ಅದರೊಳಗೆ ಹಾಕಿ ಅದು ಲೂಸ್ ಆಯಿತು, ಅದು ಯಾವ ಥರ ನಿಂತ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಟೆಸ್ಟ್ ಮಾಡಿ ಅದನ್ನು ಮಾಡೋಣ. ಇಲ್ಲಾಂದರೆ ಈ 2 ಗೋಪುರಗಳಿದೆಯಲ್ಲ ಅದರ ಹಿಂಭಾಗದಲ್ಲಿ ಇದ್ದರೆ ಅದನ್ನು ಕೆಂಪೇಗೌಡರು ಕೆರೆಯನ್ನು ನೋಡ್ತಾ ಇರುವಂಥದ್ದು. ಅಂದರೆ ಅವರು ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಇದರೊಳಗೆ ಅದು ಎರಡನ್ನೂ ಕೂಡ ಅಲ್ಲಿ ಟೆಸ್ಟ್ ಮಾಡಿ ಎಲ್ಲರ ಒಂದು ಯೋಚನೆ ಚಿಂತನೆಯನ್ನು ಗಮನದಲ್ಲಿ ಇಟ್ಕೊಂಡು
ಆಗೋಯ್ತಲ್ಲಮ್ಮ, ಅದೇ ರೆಕಾರ್ಡ್ ಆಗಿದೆ. ಯಶಸ್ವಿಗೊಳಿಸಿದ್ದಾರೆ. ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಮತ್ತೆ 2 ನಿಮಿಷ ಅವ್ರಿಗೆ ಗಣ್ಯರಿಗೆಲ್ಲರಿಗೂ ಸರ್ ಎಲ್ಲ ನಾಯಕರು ಒಟ್ಟಿಗೆ ಸೇರಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಜೊತೆಲಿ ದಯವಿಟ್ಟು ನಾವೆಲ್ಲ ಅಭಿವೃದ್ಧಿಗೆ ಅಷ್ಟೇ ನಾವು ಕೇಳ್ಕೊಳ್ಳೋದು, ದಯಮಾಡಿ. ಬಹುಶಃ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ಪಕ್ಷಾತೀತವಾಗಿ ಕೆಲಸ ಮಾಡುತ್ತೆ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಮತಾತೀತವಾಗಿ ಕೆಲಸ ಮಾಡುತ್ತೆ ಅಂದರೆ ಅದು ಬಸವನಗುಡಿ. ಇಲ್ಲಿ ಯಾವುದನ್ನು ಕೂಡ ಎಲ್ಲ ವ್ಯತ್ಯಾಸ ಇದೆ. ನಾವು ಎಲ್ಲರೂ ಭಾರತೀಯರು, ಕನ್ನಡಿಗರು, ಕರ್ನಾಟಕದಲ್ಲಿ ನಾವೆಲ್ಲ ಒಂದು ತಂಡವಾಗಿ ಕೆಲಸ ಮಾಡೋದು. ಈ ಪಾರ್ಟಿ, ಪಕ್ಷ, ಸಂಘಟನೆ ಇದೆಲ್ಲವೂ 8 ದಿನ ಚುನಾವಣಾ ಸಂದರ್ಭದಲ್ಲಿ ಸೈದ್ಧಾಂತಿಕವಾಗಿ ಅಷ್ಟೇ. ನಾವೆಲ್ಲರೂ ಯಾವತ್ತೂ ಒಂದೇ ಒಟ್ಟಾಗಿ ಒಂದು ತಂಡವಾಗಿ ಒಂದು ಟೀಮ್ ಆಗೇ ಕೆಲಸ ಮಾಡೋದು. ಪರವಾಗಿ ಈಗ ಹಿಂದೆ ಇದನ್ನು ಕಾಣುತ್ತೆ, ಪುತ್ಥಳಿನೂ ಕಾಣುತ್ತೆ. ನೀವು ಬನ್ನಿ, ಹಿಂದೆ ಬನ್ನಿ, ಸ್ವಲ್ಪ ಬನ್ನಿ ಹಿಂದೆ. ಎಲ್ಲ ಒಬ್ಬರಿಂದ ಎಲ್ಲ ಕ್ಯಾಮ್ರಾ ನೋಡಿ. ನೀವು ಸರ್ ಹಿಂದೆವರು ನೀವು ಫೋಟೋ ಬರ್ತೀವಿ. ಕ್ಯಾಮ್ರಾ 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 ಓಕೆ. ಕೆಂಪೇಗೌಡರಿಗೆ, ಕೆಂಪೇಗೌಡರಿಗೆ, ಗೌಡ್ರಿಗೆ ಹಾಗೆ ಬನ್ನಿ. ಒಬ್ರಿಗೊಬ್ರು ಕಾಂಪಿಟೇಷನ್ ಬೇಡ. ಕಾಂಪಿಟೇಷನ್ ಮಾಡ್ಕೊಳ್ಳಿ ಏನಿದೆ ಅಷ್ಟೇ. ಅವ್ರಿಗೆ ಯಾರು ಹೇಳಿ ಅದೇನು ಮಾಡ್ತೀವಿ ಹೌದಾ? ಇದಾಕು ಗಣಪತಿ ಎಲ್ಲ ಬಸವ ಬ್ಲೂಟೂತ್ ಆನ್ ಮಾಡಿ ಗಣಪತಿ ಸಾಂಗ್ ಹಾಕೋ. ಕೊಡ್ಲಿಲ್ಲ ಅವರು ಮೊಬೈಲ್ ಆನ್ ಮಾಡೋಂತ. ಅದೇ ಓಕೆ. ಮಂಜು ರಂಗ ಯಾಕೋ ಆ ಕಡೆ ತಿರುಗೋದ್ಯಾ? ಬರೋ ಒಳಗಡೆ ಅದೇ ನಮ್ಗೆ ಅವರೇ ನಮ್ಮ ಸ್ಫೂರ್ತಿ. ಅಲ್ಲೇ ಮುಂದೆಗಡೆ ಆಗ್ತದೆ. ಗೊತ್ತಿಲ್ಲ ಇವರು ಪರಿಚಯ ನೋಡಿ, ಪರಿಚಯ ಇವರು. ಬನ್ನಿ ಸರ್, ಏನು ಸರ್ 5 ಗಂಟೆಗೆ ಫೋನ್ ಮಾಡಿದ್ರೆ ಇವಾಗ ಬೆಳಿಗ್ಗೆ ಫಸ್ಟ್ ಫೋನ್ ನಿಮಗೆ ಮಾಡಿದ್ದು. ಗಂಧದ ಗುಡಿ ಶ್ರೀಗಂಧದ ಗುಡಿ ಆಹಾ ಆಹಾ
ಸ್ವಲ್ಪ ಕವರ್ ಮಾಡಿ ಗೌಡ್ರೆ ಬನ್ನಿ ಜೊತೆ ಬನ್ನಿ ಗೌಡ್ರೆ ಎಲ್ಲಪ್ಪ ಸಾಲ ಬನ್ನಿ 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 ಗೋವಿಂದ್ ಸರ್ ಹಾಗೆ ಈ ಕಡೆ ಗೋವಿಂದ್ ಸರ್ ಅಣ್ಣ ಅದೇ ಆಯ್ತು ಏನಿಲ್ಲ ಇವಾಗ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರು ಇದ್ರೇ ತಾನೇ ಮಾಡೋಕ್ಕಾಗಲ್ಲ. ಇಲ್ಲ 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 ನಾನು ಇಟ್ಕೊಂಡ್ರೆ ಇರ್ತಾರ ಅವರು ಅವಾಗ ಹೇಳಿದ್ರೆ ಇರ್ತಾರ ಅವರು ಹೇಳಿ ಹೇಳೇ ಹೊರಟೋದು. ಇಲ್ಲ ಹೋಗಿ ಅಲ್ಲಿ ನಮ್ಮ ಕಾಡಿದೆ ಕೊಡಿ ರೆಡಿ 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 ಯಾರಿಂದ ಅಲ್ಲಿ ಎರಡೇ ನಿಮಿಷ ಹಂಗೆ ಹಂಗೆ ಹತ್ರ ಬನ್ನಿ ಚಿಕ್ಕ ಹುಡುಗರಿಂದ ನೋಡಿದ್ದೀವಿ ಸಮುದ್ರದಲ್ಲೇ ಕಟ್ಟೋರು ಗೌರ್ಮೆಂಟ್ ಇಂದಾನೆ ಮಾಡ್ಬೇಕು. ಬನ್ನಿ ಸರ್ ಹತ್ರ ಬನ್ನಿ ನೀವು ಎಂಟ್ರ್ ಮಾಡೋರು ಬನ್ನಿ ವಿಡಿಯೋನ ಬೆಂಡ್ಕೊಡೋರು ಮಾತ್ರ ಇದ್ದಾರೆ ಇಲ್ಲಿ ಬರೋಲ್ಲ ಫೋಟೋ ವಿಡಿಯೋ ಅಷ್ಟೇ. ಗಾಡಿ ಬಸವರಾಜ್ ಇಲ್ಲ ಅಲ್ಲಿ ಬಸವನಗುಡಿ ಕ್ಷೇತ್ರದಲ್ಲಿ ನಮ್ಮ ಯೋಗಿಯವರು ತಿಂತಾರ ತಗೊಂಡು ಫೋಟೋಗಳನ್ನ ಸರ್ ಬನ್ನಿ ಅಲ್ಲ ಗೌಡ್ರೆ ಬನ್ನಿ ಇಲ್ಲಿ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ನೋಡಿ ಸರ್ ಅಲ್ಲಿ ಇವರೇ ಹುಷಾರು ನಾಯಿ ಇದೆ ಸರ್ ಕ್ಯಾಮ್ರಾ ನೋಡಿ ಒಂದು ನಿಮಿಷ ಈ ನಾಯಿ ಇದೆ ಸ್ವಲ್ಪ ಟಚ್ ಮಾಡಿ ಈ ಭಾಗದಲ್ಲಿ ಜೆಡಿಎಸ್ ನಾಯಕರಾಗಿ ಅತ್ಯಂತ ಹೆಚ್ಚು ಜನಪ್ರಿಯರಾಗಿದ್ದಾರೆ. ಮುಂದಿನ ಅವಧಿನಲ್ಲಿ ಇವರ ಒಂದು ಅಧ್ಯಕ್ಷತೆಯಲ್ಲಿ ಇನ್ನೂ ಹಲವಾರು ಸಾಮಾಜಿಕ ಕೆಲಸ ಮಾಡಬೇಕು. ಇಂಥ ಸಾಮಾಜಿಕ ಕೆಲಸ ಮಾಡಿ ತಿಮ್ಮೇಗೌಡರು ಯಾವುದೇ ಸ್ವಾರ್ಥ ಇಲ್ಲದೆ ಎಲ್ಲಾ ಜನಗಳ ಜೊತೆ ಬೆರೆತು ಒಬ್ಬ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಶುಭಾಶಯ ಮಾತಾಡಿದ್ರೆ ಅದ್ದೂರಿಯಾಗಿ ನಮ್ಮ ಕೆಂಪೇಗೌಡರು ಎಲ್ಲರನ್ನೂ ಕರ್ಸ್ಕೊಂಡಿದ್ದಾರೆ. ಹಾಂ ಸರ್ ಎಸ್ ಸರ್ ಅಧ್ಯಕ್ಷ ಲೊಕೇಶನ್ ಈ ಕಡೆ ನೋಡಿ ಸರ್. ಹಾಂ ಸರ್ ಓಕೆ ಅಧ್ಯಕ್ಷ ಆಯಿತು ಈ ಕಡೆ ಬನ್ನಿ ಬನ್ನಿ ಒಳ್ಳೇದಾಗ್ಲಿ ಯಾರು ಒಳ್ಳೇದು ಮಾಡಲಿ ಅಣ್ಣ ಈ ಕಡೆ ಬಗ್ಗಿದ್ವಿ ಓಕೆ
ಪ್ರಭು ಕೆಂಪೇಗೌಡರಿಗೆ ಪ್ರಭು ಕೆಂಪೇಗೌಡರಿಗೆ ಜಿಂಕೆ ಪಾರ್ಕ್ ಸಂಘಕ್ಕೆ ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಕಾಲಿಗೆ. ನನ್ನ ಹೆಸರು ನೇಗಿಲಿ ಯೋಗಿ ಗಿರಿಯಪ್ಪ ಅಂತ ಹೇಳ್ಬಿಟ್ಟು ಗಂಗನಾಡು ಒಕ್ಕಲಿಗರ ಸಂಘದ ಅಧ್ಯಕ್ಷ. ಶ್ರೀಯುತ ಗೋವಿಂದರಾಜ್ ಅವರು, ಮತ್ತೊಂದು ಗೋವಿಂದರಾಜು, ಎರಡು ಗೋವಿಂದರಾಜರು ಮತ್ತು ಸಂಗಡಿಗರು ಕಟ್ಟಿರುವಂಥ ಜಿಂಕೆ ಪಾರ್ಕು ಕ್ಷೇಮಾಭಿವೃದ್ಧಿ ಸಂಘ ಅವರೆಲ್ಲರಿಗೂ ನಮಸ್ಕಾರ. ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದಾರೆ. ನಮ್ಮ ಪ್ರತಿ ಸಾರಿ ಕರೆದಿದ್ರು, ಈ ಸರಿ ಬರಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಬಂದೇ ಬಿಟ್ವಿ. ನಿಜವಾಗ್ಲೂ ಅದ್ಧೂರಿಯಾದ ಕಾರ್ಯಕ್ರಮ. MLAಗಳು ಬಂದಿದ್ದರು, ಬೇರೆ ಬೇರೆ ಮುಖಂಡರನ್ನೆಲ್ಲ ಕರೆಸಿ ಇದು ಅಭಿವೃದ್ಧಿ ಕಾರ್ಯಕ್ರಮಗಳು ಬಹಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ. ಜೊತೆಗೆ ಅವಾಗವಾಗ ನಾವು ನೋಡ್ತಾ ಇರ್ತೀವಿ, ಗ್ರೂಪಲ್ಲಿ ಬರ್ತಾ ಇರ್ತೀವಿ ಮತ್ತು ವಿಷಯಗಳು ಹೇಳ್ತಾ ಇರ್ತಾರೆ ಗೋವಿಂದರಾಜ್ ಅವರು. ಸೊ ಹೀಗೆ ಆಮೇಲೆ ಗಿರಿ ಪ್ರದಕ್ಷಿಣೆ ಇದು ಪ್ರೋಗ್ರಾಮ್ ಹಾಕ್ಕೊಂಡವ್ರೆ, ಗುಹಾಗಿರಿದು, ಅದಕ್ಕೂ ಕೂಡ ಕರೆದಿದ್ದಾರೆ. ಹೋಗಿಲ್ಲ, ಮುಂದಿನ ದಿನಗಳಲ್ಲಿ ನಾವು ಬರ್ತೀವಿ, ಖಂಡಿತ ಬರ್ತೀವಿ. ಭಾರಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದಾರೆ. ಎಷ್ಟು ಜನ ಸೇರ್ತಾರೆ, ಪ್ರತಿ ಸಾರಿ ನೋಡ್ತಾ ಇರ್ತೀವಿ. ನೀವು ಏನೇನು ಮಾಡ್ತಾ ಇದ್ದೀರಿ ಎಲ್ಲ ನೋಡ್ತಾ ಇದ್ದೀವಿ. ನೋಡಿ, ಈಗ ಒಂದು ಕೇಳಿದ್ರು, ಒಂದು ರಿಕ್ವೆಸ್ಟ್ ಕೊಟ್ಟರು, ಏನು ಅಲ್ಲಿ ಪಾರ್ಕಿಂಗ್ ಮಾಡೋದ್ರಿಂದ ಶವ ಸಂಸ್ಕಾರಕ್ಕೆ ಬರೋರಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ತೀನಿ, ಅದು ಉತ್ತಮವಾದ ಒಂದು ಕೆಲಸ. ಅದು ತೆಗೆದ್ರೆ ಅದು ಉಪಯೋಗಕ್ಕೆ ಬರ್ತದೆ. ಹಾಗೆ ಇಲ್ಲಿ ಈ ಜಿಂಕೆ ಪಾರ್ಕ್ ಅಭಿವೃದ್ಧಿಗೆ ಎಷ್ಟು ಶ್ರಮಿಸ್ತಾ ಇದ್ದಾರೆ. ಜೊತೆಗೆ ಕೆಂಪೇಗೌಡ ಜಯಂತಿನ ಇವತ್ತು ಎಷ್ಟು ಅತ್ಯುತ್ತಮವಾಗಿ ಮಾಡಿದ್ದಾರೆ. ಈ ಥರ ಒಂದು ಸಂಘ ನಿಜವಾಗ್ಲೂ ಭಾರಿ ಪುಣ್ಯ ಅಂತ ಹೇಳ್ತೀನಿ. ಈ ಥರ ಸಂಘ ಕಟ್ಟಿರೋದು ನಿಜವಾಗ್ಲೂ ಒಳ್ಳೆ ಕೆಲಸ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀರಾ, ಮಾಡ್ತಾ ಇದ್ದೀರಿ. ಯಾವಾಗಲೂ ಸತತವಾಗಿ ಹೀಗೆ ಮಾಡಿ ಮುಂದೆ ಬರೋ ಪೀಳಿಗೆಗೂ ಕೂಡ ಒಂದು ಮಾದರಿಯಾಗಿ ನೀವು ತೋರಿಸ್ತಾ ಇರೋ ಒಂದು ಇದೆಯಲ್ಲ, ಈ ಸಂಭ್ರಮದಲ್ಲಿ ನಾವು ಭಾಗಿಯಾಗಿರೋದು ನಮಗೂ ಒಂದು ಸಂಭ್ರಮ ಮೂಡಿದೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೆಂಪೇಗೌಡ ಜಿಂಕೆ ಪಾರ್ಕ್ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಸ್ನೇಹಿತ ಮಿತ್ರರಿಗೆ ನನ್ನ ಪ್ರೀತಿಪೂರ್ವಕ ಪ್ರಣಾಮಗಳನ್ನು ನೀಡುತ್ತಾ, ಇವತ್ತು ಕೆಂಪೇಗೌಡರ ಈ ಪುತ್ಥಳಿಯ ಮುಂದೆ ಏನು ಜೂನ್ 27 ಅವರು ಜನ್ಮ ಜಯಂತಿ 517 ಜನ್ಮ ಜಯಂತಿ ಇತ್ತು. ಈಗ ನಿರಂತರವಾಗಿ 1 ತಿಂಗಳ ಕಾಲ ಅವರ ಜಯಂತಿಯನ್ನು ಮಾಡ್ತಾ ಬಂದಿದ್ದಾರೆ. ಆಗ ಇವತ್ತು ನಮ್ಮ ಗೋವಿಂದರಾಜು ಮತ್ತು ಸಂಗಡಿಗರು ಈ ದಿನ ಈ ಒಂದು ಉದ್ಯಾನವನದಲ್ಲಿ ಅವರ ಜಯಂತಿಯ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಎಲ್ಲ ಬರಬೇಕಾದಂಥ ಎಲ್ಲ ಮುಖಂಡರುಗಳನ್ನೆಲ್ಲ ತೊಡಗಿಸ್ಕೊಂಡು ಸಂಘದ ಬೆಳವಣಿಗೆಗೆ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಅತ್ಯುತ್ತಮವಾದ ಸೇವೆ ಮಾಡಲಿಕ್ಕೋಸ್ಕರ, ಆಮೇಲೆ ಕೆಂಪೇಗೌಡರ ಹೆಸರನ್ನು ಬೆಂಗಳೂರು ಸ್ಥಾಪನೆ ಮಾಡಿದಂಥ ನಿರ್ಮಾತೃ ನಾಡ ದೊರೆ ಧರ್ಮಪ್ರಭು ಶ್ರೀ ಕೆಂಪೇಗೌಡರ ಹೆಸರನ್ನು ಚಿರಸ್ಥಾಯಿಗೊಳಿಸಲಿಕ್ಕೋಸ್ಕರ ಅವರದೊಂದು ಭವ್ಯ ಪ್ರತಿಮೆಯನ್ನು ಕೂಡ ಇನ್ನು ಮುಂದಿನ 1.5 ತಿಂಗಳಲ್ಲಿ ಕೆಂಪಾಪುರಿ ಕೆರೆ ಆವರಣದಲ್ಲಿ ಅಥವಾ ಕೆರೆ ಮಧ್ಯಭಾಗದಲ್ಲಿ ಭವ್ಯವಾದ ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ಕಾರ್ಯ ಚಟುವಟಿಕೆಗಳು ಜರುಗಿದ್ದಾವೆ. ಸೊ ಇಂಥ ಒಳ್ಳೆಯ ಕಾರ್ಯ ಮಾಡ್ತಕ್ಕಂಥ ಈ ಸಂಘದ ಎಲ್ಲ ಮಿತ್ರರಿಗೆ ನನ್ನ ಅಭಿನಂದನೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ರಮೇಶ್ ಬನ್ನಿ ಇಲ್ಲಿ ಒಳಗಡೆ. ಓಕೆ ಸರ್. ನಮ್ಮ ಈ ಒಂದು ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಜಿಂಕೆ ಪಾರ್ಕ್ ಉದ್ಯಾನವನ ಮತ್ತು ಡಾಕ್ಟರ್ ರಾಜ್ಕುಮಾರ್ ಮಕ್ಕಳ ಉದ್ಯಾನವನ ಏನಿದೆ, ಈ ಒಂದು ವಾಯುವಿಹಾರ ಪ್ರದೇಶದಲ್ಲಿ ಶ್ರೀ ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಸಂಘ ಅದರ ನೇತೃತ್ವ ವಹಿಸಿರುವಂಥ ಗೋವಿಂದರಾಜ್ ದ್ವಯರು ಮತ್ತು ಅವರ ಎಲ್ಲ ಮಿತ್ರರು ಸೇರಿ ಈ ಒಂದು ಬೆಂಗಳೂರು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಈ ದಿವಸ ಏನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಅಂಥ ಒಂದು ಕಾರ್ಯಕ್ರಮ ಇವತ್ತು ಎಲ್ಲರಿಗೂ ಗೊತ್ತಿದೆ. ಪ್ರಪಂಚದಲ್ಲಿ ಯಾರು ಗೊತ್ತಿದ್ದಾರೆ ಯಾರು ಗೊತ್ತಿಲ್ಲ ಅಂತ ಹೇಳ್ಬೋದು, ಬಟ್ ಆದರೆ ಬೆಂಗಳೂರು ಗೊತ್ತಿಲ್ಲ ಅನ್ನೋ ವ್ಯಕ್ತಿ ಯಾರೂ ಇಲ್ಲ. ಅಂಥ ಒಂದು ಮಟ್ಟಕ್ಕೆ ಬೆಳೆಯುವಂಥ ಬೆಂಗಳೂರನ್ನ 545 ವರ್ಷಗಳ ಹಿಂದೆಯೇ ಈ ಒಂದು ನಗರ ಈ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಒಂದು ಕಲ್ಪನೆಯನ್ನಿಟ್ಕೊಂಡು ಎಲ್ಲ ಜಾತಿಯ ಎಲ್ಲ ಕಸುಬಿನ ಎಲ್ಲ ವರ್ಗದ ಜನರಿಗೋಸ್ಕರ ಒಂದು ನಗರವನ್ನು ಕಟ್ಟಿದ್ದು ಭಾರತ ದೇಶದ ಇತಿಹಾಸದಲ್ಲೇ, ಪ್ರಪಂಚದ ಇತಿಹಾಸದಲ್ಲಿ ಯಾರು ಅಂದರೆ ಕೆಂಪೇಗೌಡರು ಮಾತ್ರ ಅನ್ನೋದನ್ನು ನಾವೆಲ್ಲ ಗಣನೆಗೆ ತಗೋಬೇಕು. ಯಾವುದೇ ಒಂದು ದೇಶದಲ್ಲಿ ಈ ರೀತಿ ಯಾರೂ ನಗರಗಳನ್ನ ಕಟ್ಟಿಲ್ಲ, ಪಟ್ಟಣಗಳನ್ನ ಕಟ್ಟಿಲ್ಲ. ಆದರೆ ಕೆಂಪೇಗೌಡರ ದೂರದೃಷ್ಟಿ ಎಷ್ಟಿತ್ತು ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಬೇಕು. ಅಂಥ ಒಂದು ಕೆಂಪೇಗೌಡರ ಜಯಂತಿನ ನಮ್ಮ ಸರ್ಕಾರ ಇನ್ನೂ ಅತಿ ವಿಜೃಂಭಣೆಯಿಂದ ಮಾಡಿ ಬೆಂಗಳೂರು ನಗರದಲ್ಲಿ ಕೆಂಪೇಗೌಡರ ಒಂದು ಪ್ರತಿಷ್ಠಾಪನೆ ಏನು ಮಾಡಿದ್ದಾರೆ ಅದು ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಆಗಬೇಕು. ಅವ್ರ ಹೆಸರಿನಲ್ಲಿ
ಎಲ್ಲ ನಾಗರಿಕ ಪುರಸ್ಕೃತರಿಗೆ ಯಾರು ಅತಿ ಉತ್ತಮ ಸಾಧನೆ ಮಾಡಿರ್ತಾರೋ ಅವ್ರಿಗೆಲ್ಲ ಒಂದು ಪ್ರಶಸ್ತಿ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡಬೇಕು. BBMPಯಿಂದ ಇವತ್ತು ಕೆಂಪೇಗೌಡ ಪ್ರಶಸ್ತಿ ಅಂತ ಕೊಡ್ತಾ ಇದ್ದಾರೆ, ಅದನ್ನು ರಾಜ್ಯ ಮಟ್ಟದಲ್ಲಿ ಕೊಡುವಂಥದ್ದು ಆಗಬೇಕು. ಇಂಥ ಒಂದು ಮತ್ತೆ ಇವಾಗ ಗೋವಿಂದರಾಜ್ ಅವರು ಏನು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಇವತ್ತೇನು ಈ ಭಾಗದಲ್ಲಿ ರಕ್ತದಾನ ಶಿಬಿರ, ಇವತ್ತೇನು ಒಂದು ಹನಿ ರಕ್ತಕ್ಕೂ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅನ್ನೋದು ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಯಾರಿಗೆ ಅದರ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ಕೊಡೋದಕ್ಕೋಸ್ಕರ ಉಚಿತ ರಕ್ತದಾನ ಶಿಬಿರವನ್ನು ಏನು ಆಯೋಜಿಸಿದ್ದಾರೆ ಮತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಏನು ಆಯೋಜಿಸಿದ್ದಾರೆ. ಇಂಥ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ಕೊಂಬರ್ತಾ ಇದ್ದಾರೆ. ಭಗವಂತ ಮುಂದಿನ ದಿನಗಳಲ್ಲೂ ಅವ್ರಿಗೆ ಇನ್ನೂ ಆಯುಷ್ ಆರೋಗ್ಯ ಶಕ್ತಿಯನ್ನು ಕೊಟ್ಟು ಇದರ ಕಾರ್ಯಕ್ರಮಗಳನ್ನ ಮಾಡಲಿ. ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವಂಥದ್ದಾಗಲಿ. ನಾವು ಸದಾ ಅವ್ರ ಜೊತೆಯಲ್ಲಿದ್ದು ಸಹಕಾರ ಮಾಡ್ತೀವಿ ಅಂತೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಏನಿವತ್ತು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡಿದ್ರೆ ಅದ್ರ ಬಗ್ಗೆ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಇವತ್ತು ಕೆಂಪೇಗೌಡ ಜಯಂತಿ ಯಾವತ್ತು ಆಗಿರ್ಬೋದು, ಆದರೆ ನಾವು ಇವತ್ತು ಅದ್ದೂರಿಯಾಗಿ ನಮ್ಮ ಜಿಂಕೆ ಪಾರ್ಕು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನೆರವೇರಿಸಿದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ಅವ್ರ ಹೆಸರಲ್ಲಿ ನಾವು ಕೆಂಪೇಗೌಡ ಜಯಂತಿ ಮಾಡಿಬಿಟ್ಟು ಸ್ವೀಟ್ ತಿಂದ್ಬಿಟ್ಟು ಮನೆಗೆ ಹೋಗಬಾರ್ದು. ಅವರು ಮಾಡಿದಂಥ ಕಾರ್ಯನ ಪ್ರಪಂಚಕ್ಕೆ ತಿಳಿಸ್ಬೇಕು. ಪ್ರತಿಯೊಬ್ಬರು ಮನೆಯಲ್ಲೂ ಅವರ ಫೋಟೋಗಳು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಬೆಂಗಳೂರಿನ ಜನತೆ. ಹಾಗಾಗಿ ಅವ್ರ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ಅದ್ರ ಮೂಲಕ ನಾವು ಇವತ್ತೊಂದು ದಿನ ರೆಡ್ ಕ್ರಾಸ್ ಸಂಸ್ಥೆ ಜೊತೆಯಲ್ಲಿ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರ, ಕಣ್ಣಿನ ತಪಾಸಣೆ ಶಿಬಿರ ಎಲ್ಲ ಆಯೋಜನೆ ಮಾಡಿದ್ದೀವಿ. ತುಂಬ ಜನ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಸಾಮಾಜಿಕ ಕೆಲಸಗಳು ಎಲ್ಲ ಸಂಘ ಸಂಸ್ಥೆಯಲ್ಲೂ ಆಗಬೇಕು. ಹಂಗಾಗಿ ನಾವು ಇದ್ರ ಮೂಲಕ ಎಲ್ಲರನ್ನೂ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಯಾರು? ನಮ್ಮ ಮುಖ್ಯ ಅತಿಥಿಗಳು ಎಲ್ಲರೂ ಅಂದ್ರೆ ನಮ್ಗೆ ಎಲ್ಲರೂ ಯಾರು ನಾವು ಅವ್ರ ಜೊತೆಲಿ ವಿಶ್ವಾಸ ಇರ್ತಾರೆ ಅವ್ರು ನಮ್ಮ ಜೊತೆಲಿ ವಿಶ್ವಾಸ ಇರ್ತಾರೆ. MLA ಸಾಹೇಬ್ರು ಇದ್ದಾರೆ, ತಿಮ್ಮೇಗೌಡರು ಇದ್ದಾರೆ, ಮತ್ತೆ ನಮ್ಮ ಗೋವಿಂದಣ್ಣ ಇದ್ದಾರೆ, ಇನ್ನೊಬ್ರು ಗೋವಿಂದರಾಜ್ ಇದ್ದಾರೆ. ಎಲ್ಲಾ ರೀತಿನಲ್ಲೂ ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಾರೆ. ನಮ್ಮ BT ಶ್ರೀನಿವಾಸ್ ಅವರು ಇದ್ದಾರೆ, ಮತ್ತೆ ಮಾಜಿ ಮೇಯರ್ ಆಗಿದ್ದಂತ ರಾಮೇಗೌಡರು ಇದ್ರು, ಮುಟ್ನಳ್ಳಿ ಶಿವರಾಮೇಗೌಡರು ಇದ್ರು, ನಮ್ಮ KET ಲೋಕೇಶ್ ಆಫೀಸರ್ ಇದ್ದಾರೆ. ಎಲ್ಲಾ ರೀತಿನಲ್ಲೂ ಎಲ್ಲರೂ ಬಂದು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ತುಂಬಾ ನಾವು ಗೋವಿಂದರಾಜು ಅಂತ ಹೇಳ್ಬಿಟ್ಟು ಈ ಸಂಘದಲ್ಲಿ ಒಬ್ಬ ಕಾರ್ಯಕರ್ತ. ಮತ್ತೆ ನಮ್ಮ ಸಂಘದಿಂದ ಇನ್ನೊಂದು ಅದ್ದೂರಿಯಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾವ್ದು ಅಂತಂದ್ರೆ ಗುಹಾಗಿರಿ ಪ್ರದಕ್ಷಿಣೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದೇನಂತಂದ್ರೆ ತಿರುಣಾಮಲೆಗೆ ಹೋಗ್ತಾರೆ, ಅಲ್ಲಿ ದರ್ಶನ ಆಗಲಿಲ್ಲ ಸ್ವಾಮಿದು. 4 ಲಕ್ಷ 5 ಲಕ್ಷ ಬರ್ತಾರೆ. ಅಲ್ಲಿ ಪಾಪ ದರ್ಶನ ಆಗಿಲ್ಲ ಅಂತ ಬರ್ತಾರೆ. ಆ ದರ್ಶನ ನಾವು ಮಾಡಿಸುವಂತ ಉದ್ದೇಶ ನಮ್ಮ ಗುಹಾಗಿರಿ ಪ್ರದಕ್ಷಿಣೆದು. ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಯಾವತ್ತು ಹುಣ್ಣಿಮೆ ಬೀಳುತ್ತೆ ಬೆಳಿಗ್ಗೆ 6:30 ಗಂಟೆಗೆ ಗವಿಗಂಗಾಧರ ದೇವಸ್ಥಾನ ಮುಂಭಾಗದಲ್ಲಿ ಬಂದು ಅಸೆಂಬಲ್ ಆದ್ರೆ ಅವರು ಸಾಮೂಹಿಕವಾಗಿ ಸಂಕಲ್ಪ ಮಾಡಿಸು ಪ್ರದಕ್ಷಿಣೆ ಶುರುವಾಗಿ ಸುತ್ತಮುತ್ತ ನಮ್ಮ ಗವಿಗಂಗಾಧರ ದೇವಸ್ಥಾನ, ಹರಿಹರ ಗುಡ್ಡ, ರಾಮಾಂಜನ ಗುಡ್ಡ, ಮತ್ತೆ ಗಣಪತಿ ದೇವಸ್ಥಾನ, ಪಳಗಿ ಅಮ್ಮ, ಚಾಮುಂಡೇಶ್ವರಿ ದೇವಸ್ಥಾನ ಇವೆಲ್ಲ ಸೇರ್ಕೊಂಡು 1 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಆದ್ಮೇಲೆ ಅದನ್ನೆಲ್ಲ ಪಾದಯಾತ್ರೆ ಮಾಡಿ ಮತ್ತೆ ದರ್ಶನಕ್ಕೆ ಬಂದು ದರ್ಶನ ಮಾಡಿ ಪ್ರಸಾದ ವಿನಿಯೋಗ ಇರುತ್ತೆ. ಪ್ರಸಾದ ತಗೊಂಡು ಅವ್ರ ಮನೆಗೆ ಹೋಗ್ಬೇಕು. ಮನಸ್ಸಿನ ಸಂಕಲ್ಪಗಳನ್ನ ಸ್ವಾಮಿ ದರ್ಶನ ಮಾಡೋದ್ ಜೊತೆಗೆ ಅವರು ಈಡೇರಿಸ್ಕೋಬಹುದು. ಗವಿಗಂಗಾಧರ ದೇವಸ್ಥಾನ ಅಂದ್ರೆ ಪ್ರಪಂಚದಲ್ಲೇ ಸೂರ್ಯಕಿರಣ ಅಂತ ಬೀಳುವಂತ ಏಕೈಕ ದೇವಸ್ಥಾನ. ದಕ್ಷಿಣ ಕಾಶಿ ದೇವಸ್ಥಾನ, ನಮ್ಮ ಸಂಕ್ರಾಂತಿ ಹಬ್ಬದ ದಿವಸ ಸೂರ್ಯನ ಕಿರಣಗಳು ಸ್ವಾಮಿ ಮೇಲೆ ಬೀಳುವಂತ ಏಕೈಕ ದೇವಸ್ಥಾನ. ಈ ದೇವಸ್ಥಾನನ ಮುಂದಿನ ದಿನಗಳಲ್ಲಿ ಯಾರು ದರ್ಶನ ಮಾಡಿಲ್ವೋ ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಗುಹಾಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡು ಆ ಸ್ವಾಮಿ ದರ್ಶನ ಮಾಡಬೇಕು ಅಂತ ತಮ್ಮ ಪಾದ ಕಮಲಗಳಲ್ಲಿ ನಾನು ಬೇಡ್ಕೋತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಒಂದು ಈ ಜಿಂಕೆ ಪಾರ್ಕ್ನ ಸಂಘದ ಎಲ್ಲ ಸದಸ್ಯರು ಸೇರಿ ಈ ಒಂದು ಕೆಂಪೇಗೌಡ ಜಯಂತಿನ ಆಚರಣೆ ಮಾಡಬೇಕು ಅಂತ 4ನೇ ವರ್ಷ ಇಲ್ಲಿ ನಾವು ಮಾಡ್ತಾ ಇರೋದು. 4 ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಸೊ ಇದು ಏನಂದರೆ ಕೆಂಪೇಗೌಡರು ಅವ್ರ ಆದರ್ಶಗಳನ್ನ ನಾವೆಲ್ಲನೂ ರೂಢಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ 106 ಕೆರೆ ಎಲ್ಲ ಕಟ್ಟಿ 106 ಜನಕ್ಕೆ ಅನ್ನದಾನ ಒದಗಿಸ್ಕೊಟ್ಟಿದ್ದಾರೆ. ಎಲ್ಲ ಜನಾಂಗದವ್ರಿಗೂ ಒಂದು ಮಾರ್ಕೆಟನ್ನು ಒದಗಿಸ್ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಅದನ್ನು ಅಷ್ಟೊಂದು ಉಳ್ಸೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಇವಾಗ ಏನು ಮಾಡ್ಬೇಕು ಅದನ್ನಾದರೂ ಸಣ್ಣ ಪುಟ್ಟ ನಮ್ಮ ಕೈಲಾಗಿದ್ದು ಹೆಲ್ಪ್ ಮಾಡಿಕೊಂಡು ಕೆರೆಗಳೆಲ್ಲ ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಅದಂತೂ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ. ಇರೋದನ್ನಾದರೂ ಉಳಿಸ್ಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ ಏನಾಗುತ್ತೆ ನಮ್ಮ ಕೈಲಿ ಏನು ಉಳಿಸಿ ಕೊಡ್ಬೋದು ಅದನ್ನಾದ್ರು ಕೊಟ್ಕೊಂಡು ಅಟ್ಲೀಸ್ಟ್ ಸ್ವಚ್ಛವಾಗಿ ಇಟ್ಕೊಂಡಾದ್ರೂ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಕೆಂಪೇಗೌಡ ಜಯಂತಿ ದಿವಸ ಅಟ್ಲೀಸ್ಟ್ ಅವರ ಒಂದು ಜಯಂತಿ ಮುಖೇನವಾಗಾದ್ರೂ ನೆನೆಸ್ಕೊಂಡು
ಅದನ್ನು ಮುಂದಕ್ಕೆ ಉಳಿಸ್ಕೊಂಡು ಹೋಗೋಣ ಅಂತ ನಾವೆಲ್ಲರೂ ಈ ಪಾರ್ಕಲ್ಲಿ ಬರೋರ್ಗಾಗಲಿ ಎಲ್ಲರಿಗೂ ಒಂದು ವಿಷಯ ಮುಟ್ಸೋಣ ಅನ್ನೋದಕ್ಕೋಸ್ಕರನಾದರೂ ಮಾಡ್ತಾ ಇದೀವಿ ಒಂದು ಜಯಂತಿನ. ಹಾಗೆ ಒಂದು ರಕ್ತದಾನ ಶಿಬಿರ ಮಾಡ್ದೋ, ಯಾಕೆಂದರೆ ಒಬ್ಬರು ರಕ್ತ ಕೊಟ್ಟರೆ ಇನ್ನೊಬ್ರು ಜೀವ ಉಳಿತದೆ, ಅದಕ್ಕೋಸ್ಕರ ರಕ್ತದಾನ ಶಿಬಿರನ ಹಮ್ಮಿಕೊಂಡಿದ್ದೀವಿ. ಹಾಗೆ ಆರೋಗ್ಯ ತಪಾಸಣಾ ಕೇಂದ್ರ ಅದನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲದನ್ನು ಯಶಸ್ವಿಗೊಳಿಸ್ಬೇಕಂದ್ರೆ ಜನರು ಸಹಕಾರ ಬೇಕು. ಆ ಸಹಕಾರನ ಎಲ್ಲರೂ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನಿಮ್ಮ ಒಂದು ವಾಹಿನಿ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಕ್ಕೂ ಈ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗೋದಕ್ಕೆ ಎಲ್ಲರೂ ಸಹಕಾರ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಗೋವಿಂದರಾಜು ಜಿಂಕೆ ಪಾರ್ಕ್ ಅಧ್ಯಕ್ಷರು. ಇಲ್ಲಿ ಒಂದು ನಮ್ಮ ಸಂಘ ಇದೆ, ಸಂಘದಲ್ಲಿ ನಾವು ನಮ್ಮನ್ನ ಅಧ್ಯಕ್ಷರಂತ ಮಾಡಿದ್ದಾರೆ. ನಾವು ಅಧ್ಯಕ್ಷ ಆಗ್ಬೇಕಂದ್ರೆ ಎಲ್ಲರೂ ಸಹಕಾರ ಬೇಕಲ್ವಾ, ನಾವೊಬ್ಬರೇ ಏನು ಕೆಲಸ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ನಮ್ಮ ಸಂಘದಲ್ಲಿ 25 ಜನ ಇದ್ದೀವಿ, ಎಲ್ಲರೂ ಕೈ ಜೋಡಿಸ್ತಾರೆ. ಅವರು ನಮ್ಮನ್ನೇನೋ ಒಂದು ಲೀಡರ್ ಥರ ಮುಂದಕ್ಕೆ ಬಿಟ್ಟಿದ್ದಾರೆ ಅಷ್ಟೇ, ಬಟ್ ಎಲ್ಲ ಕೆಲಸ ಕಾರ್ಯಗಳು ಅವರೇ ಮಾಡ್ತಾರೆ. ಸೊ ನಾವು ಅವ್ರ ಜೊತೆಗೆ ಇರ್ತೀವಿ ಅಷ್ಟೇ, ಮಾರ್ಗದರ್ಶನ ಮಾಡ್ಕೊಂಡಿರ್ತೀವಿ. ಸೊ ಹಂಗಾಗಿ ನಮ್ಮ ಸಂಘ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಇದೇ ರೀತಿ ಮುಂದಕ್ಕೆ ನಡ್ಕೊಂಡು ಹೋಗ್ಲಿ. ಈ ಒಂದು ಕೆಲಸ ಕಾರ್ಯಗಳು, ಇಲ್ಲಿ ಒಂದು ಗಿಡ ನೆಡೆಯೋ ಕಾರ್ಯಕ್ರಮ, ಸ್ವಚ್ಛ ಭಾರತ್ ಕಾರ್ಯಕ್ರಮ ಮಾಡ್ತೀವಿ, ಕೆಂಪೇಗೌಡ ಜಯಂತಿ ಮಾಡ್ತೀವಿ. ಸೊ ಇದೆಲ್ಲ ನಡ್ಸ್ಕೊಂಡು ಹೋಗ್ತೀವಿ. ಹಿಂಗೆ ಇದೇ ರೀತಿ ಮುಂದಕ್ಕೆ ನಡ್ಸ್ಕೊಂಡು ಹೋಗೋಣ ಅಂತ ಎಲ್ಲ ನಿಮ್ಮ ಟಿವಿ ಮುಖಾಂತರ ಎಲ್ಲರಿಗೂ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ.